ನಮಸ್ಕಾರ ಎಲ್ಲರಿಗೂ ಶ್ರೀ ವೆಂಕಟೇಶ್ ಗುರೂಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ದಿನ ಇಲ್ಲೇ ಕುಸನೂರ್ ಹತ್ರ ಕೂಡ್ಲೂರಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ರು. ಆಫೀಸ್ಗೆ ಆಮೇಲೆ ಇದನ್ನ ಫಸ್ಟ್ ಎಲ್ಲ ಹೇಳಿ ಡಿಸೈನ್ ಮಾಡಿಸ್ತು. ಇದ್ರಲ್ಲಿ ಏನು ಫಾಲ್ಟ್ ಇತ್ತು, ಆಮೇಲೆ ಏನು ಚೇಂಜ್ ಮಾಡಿಸಿದ್ದೀವಿ ಅಂತ ತೋರಿಸ್ತೀನಿ. ಇದು ಫ್ಯಾಬ್ರಿಕೇಶನ್, ರೂಫಿಂಗು, ಭೂ ಮಾಪನ ಆ್ಯಂಡ್ ರಿಯಲ್ ಎಸ್ಟೇಟ್ದು ಆಫೀಸು. ಇಲ್ಲಿ ಆಫೀಸ್ ಮಾಡ್ಕೊಂಡಿದ್ರು. ಇದು ಇಲ್ಲಿ ಆಫೀಸಲ್ಲಿ ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಬಂದಾಗ ನಾನು ನೋಡಿದಾಗ ಏನು ಗೊತ್ತಾ, ಮೆಟ್ಲು ಲಾಭ ನಷ್ಟ ಲಾಭದಲ್ಲೇ ಇದೆ. ಮೆಟ್ಲು ಬಂದು 3 ಸ್ಟೆಪ್ ಇದೆ, ಅಂದರೆ ಇದು ಲಾಭದಲ್ಲೇ ಬರ್ತಾ ಇದೆ. ಲಾಭದಲ್ಲಿ ಬಂದು ಒಳಗಡೆ ನಾವೀಗ ಒಳಗಡೆ ಎಂಟ್ರಿ ಆದ ಅಂದರೆ ಈಶಾನ್ಯ ಮೂಲೆಯಿಂದ ಎಂಟ್ರಿ ತಗೊಂಡಿದ್ದೀವಿ. ಎಂಟ್ರಿ ತಗೊಂಡು ಇಲ್ಲಿ ಏನಾಗಿದೆ ಅಂದರೆ, ನಮಗೆ ಇಲ್ಲಿ ಈ ಫುಲ್ಲು ಸ್ಕ್ವಯರ್ ಆಗಿತ್ತು ರೂಮು. ಈ ರೂಮ್ ಒಳಗಡೆ ಬಂದು ಇದೇನಾಗಿತ್ತು, ಒಂದು ಇವ್ರು ಏನು ಮಾಡಿದ್ದಾರೆ, ಜಾಗ ಎಕ್ಸ್ಟ್ರಾ ಇದೆ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ಹಂಗೆ ಖಾಲಿ ಹಿಂಗೆ ಎತ್ತಿದ್ದು ಫುಲ್ಲು ಬೆಳೆದಂಗಿದ್ದು ರೂಮು. ಹಿಂಗೆ ಈ ಶೇಪಲ್ಲಿ ಇರಲಿಲ್ಲ. ಫಸ್ಟ್ ಆಫ್ ಆಲು ಈ ರೂಮಲ್ಲಿ ಬಂದಿದ್ದು ಇದು ಈ ವಾಯುವ್ಯ ಮೂಲೆ ಬೆಳೆದಿತ್ತು. ಈ ಬೆಳೆದಿದ್ದು ವಾಯುವ್ಯ ಮೂಲೆನ ನಮಗೆ ರೂಮು ನಮಗೆ ಸ್ಕ್ವಯರಾಗಿ ಆಗಬೇಕು. ನೋಡಿ, ಇದು ಸ್ಕ್ವಯರಾಗಿ ಸಿಗಬೇಕು ನಮಗೆ. ಯಾವ ಮೂಲೆನೂ ಕಟ್ಟಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ನಾವು ಇಷ್ಟು ಕ್ಲೋಸ್ ಮಾಡಿಸಿರೋದು. ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ರೂಮ್ ಮಾಡಿ ಸಪ್ರೇಟು. ಇದೊಂದು ರೂಮ್ ಆಯ್ತು ಈಗ ನಮಗೆ. ಇದು ಅಷ್ಟೇ ಉಚ್ಚ ಸ್ಥಾನದಲ್ಲಿ ಡೋರ್ ಕೊಟ್ಟಿದ್ದೀವಿ. ಅದಾದಮೇಲೆ ಇಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಇವ್ರಿಗೆ ದೇವ್ರ ಫೋಟೋ ಇಡೋಕ್ಕೆ ಒಂದು ಇದು ಮಾಡಿಕೊಟ್ಟಿದ್ದೀವಿ. ಪೂರ್ವಕ್ಕೆ ಸಿಗುತ್ತೆ ಇದು. ಪೂರ್ವಕ್ಕೆ ಮುಖ ಮಾಡಿ ಪೂಜೆ, ದೇವ್ರ ಫೋಟೋ ಪೂರ್ವಕ್ಕೆ ಇವ್ರಿಂದ ಹಿಂಗೆ ಪೂಜೆ ಮಾಡಿ ಉತ್ತರಕ್ಕೆ ಮುಖ ಮಾಡಿ ನಿಂತು. ಅದಾದಮೇಲೆ ನಾವು ಏನೇ ಮಾಡಿದ್ರು ಮೊದಲು ನಮ್ಮ ಜಾಗದಲ್ಲಿ ಡಿಗ್ರಿ ಕರೆಕ್ಟಾಗಿದೆಯಾ, ನಮ್ಮದು 90 ಡಿಗ್ರಿ ಇದೆಯಾ, 0 ಡಿಗ್ರಿ ಇದೆಯಾ, ಇಲ್ಲ ವ್ಯತ್ಯಾಸ ಆಗಿದೆಯಾ, 10 ಡಿಗ್ರಿ 20 ಡಿಗ್ರಿ ವ್ಯತ್ಯಾಸ ಆಗಿದೆಯಾ ಅಂತ ಅದನ್ನ ಫಸ್ಟ್ ನೋಡ್ಬೇಕು ನಾವು. ಫಸ್ಟ್ ನೋಡೋದು ಡಿಗ್ರಿನ. ಈಗ ನಾವು ಒಂದು ಜಾಗದಲ್ಲಿ ಫಸ್ಟ್ ಇಟ್ಕೊಬೇಕು. ನಾವು ನಮ್ಮ ಆಫೀಸಲ್ಲಿ ಬಂದು ಜಾಗದಲ್ಲಿ ಇಟ್ಟು ಅದು ಸಡನ್ ಆಗಿ ನಮ್ಗೆ ಏನಾಗುತ್ತೆ, ಡಿಗ್ರಿ ಏನೇ ಮಾಡಿದ್ರು ನಿಲ್ಲಲ್ಲ. ಒಂದು ಸ್ವಲ್ಪ ಫ್ಯೂ ಸೆಕೆಂಡ್ ಟೈಮ್ ತಗೊಳ್ತದೆ, 10-15 ಸೆಕೆಂಡ್ ತಗೊಳ್ತದೆ ಟೈಮು. ಈಗ ನೋಡಿ, ನಾರ್ತು ಈ ಡೈರೆಕ್ಷನ್ ಕರೆಕ್ಟಾಗಿದೆ. ನಾರ್ತು ನಮಗೆ ನಾವೇನು ಮಾಡಿದ್ದೀವಿ, ಇದು ಬಿಲ್ಡಿಂಗ್ ನಮಗೆ ನೋಡೋಕ್ಕೆ, ಈ ಬಿಲ್ಡಿಂಗ್ನ ನೋಡೋಕ್ಕೆ ನಮಗೆ ಕಣ್ಣಳ್ತಲ್ಲಿ ಕರೆಕ್ಟಾಗಿ ಇದೆ. ಬಿಲ್ಡಿಂಗ್ ನೋಡೋಕ್ಕೆ ಮಾತ್ರ ಕರೆಕ್ಟಾಗಿ ನಮ್ಮ ಪೂರ್ವ ಪಶ್ಚಿಮ ಅಂತಿದೆ. ಒಂದು 20 ಡಿಗ್ರಿ 10-15 ಡಿಗ್ರಿ ವ್ಯತ್ಯಾಸ ಇದೆ. ಇದು 10-15 ಡಿಗ್ರಿ ವ್ಯತ್ಯಾಸ ಇದೆಯಲ್ಲ. ನಾವು ಆದಮೇಲೆ ಇದನ್ನ ನಾವೇನು ಮಾಡಿದ್ದೀವಿ, ಈ ಡಿಗ್ರಿ ವೈಸ್ ತಗೊಂಡು ಇಟ್ಟು ಯಾವ್ಯಾವ ಜಾಗದಲ್ಲಿ ಏನೇನು ಬರಬೇಕು ಅಂತ ತೋರಿಸ್ಕೊಟ್ಟಿದ್ದೀವಿ ನಾವು. ಅದೇ ಈ ನಮ್ಮ ಡಿಗ್ರಿ ತಗೊಂಡೆ ನಾವು ಸುಮ್ಮನೆ ಕಣ್ಣಳ್ತಲ್ಲಿ ಸೂರ್ಯನ ಮುಖ ನೋಡಿ ಹಂಗೆ ಹೇಳ್ತಾ ಇಲ್ಲ. ಈ ಡಿಗ್ರಿ ವೈಸ್ ತಗೊಂಡು ಯಾವ್ಯಾವ ಜಾಗದಾಗ ಕೂರಬೇಕು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಏನು ಬರಬೇಕು ಅಂತ ತೋರಿಸ್ಕೊಟ್ಟಿದ್ದೀವಿ. ಅದಾದಮೇಲೆ ಈಚೆ ಇಲ್ಲಿ ಬಂದು ಇವ್ರಿಗೆ ಕಂಪ್ಯೂಟರ್ ವರ್ಕ್ ಮಾಡೋಕ್ಕೆ ಈ ಜಾಗನ ಸಜೆಸ್ಟ್ ಮಾಡಿದ್ದೀವಿ. ಇದು ಉತ್ತಮವಾದ ಜಾಗ. ಈ ಜಾಗದಲ್ಲೇ ಕಂಪ್ಯೂಟರ್ ವರ್ಕ್ ಮಾಡಿದಾಗ ಆಮೇಲೆ ಕಂಪ್ಯೂಟರ್ಗಳು ಬಿಸಿ ಆಗ್ತಾ ಇರ್ತಾವಲ್ಲ, ಹಂಗಾಗಿ ಈ ಜಾಗನ ಇವ್ರಿಗೆ ನಾವು ಕೊಟ್ಟಿದ್ದೀವಿ. ಈ ಜಾಗದಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ಬೋದು. ಇಲ್ಲಿ ಉತ್ತಮವಾದ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಈ ಜಾಗದ ಸ್ಪೆಷಾಲಿಟಿ ಹಂಗೆ. ಅದಾದಮೇಲೆ ಏನು ಮಾಡಿದ್ದೀವಿ, ಈ ಭಾಗದಲ್ಲಿ ಕೂತ್ಕೊಳ್ಳೋಕ್ಕೆ ಸೋಫಾ ಸೆಟ್ಟು, ಚೇರ್ಗಳನ್ನ ಹಾಕಕ್ಕೆ ಹೇಳಿದ್ದೀವಿ ಈ ಜಾಗದಲ್ಲಿ. ಈ ಜಾಗದಲ್ಲಿ ಇವ್ರಿಗೆ ಬಂದು ಇದು ಕೆಲಸ ಮಾಡೋಂಥದ್ದು ವಿಸಿಟರ್ಸ್ ಬಂದು ಕೂತ್ಕೊಳ್ಳೋಕ್ಕೆ ಅಂತ ಮಾಡಿದ್ದೀವಿ. ಇಲ್ಲಿ ಮೇಯ್ನು ಬಾಸ್ ಕೂತ್ಕೋತಾರೆ. ಈ ಜಾಗದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಈ ಜಾಗದಲ್ಲಿ ನಮಗೆ ಕೂತು ಕೆಲಸ ಮಾಡಿದಾಗ ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತದೆ. ಜೊತೆಗೆ ಹೆಚ್ಚೆಚ್ಚು ಕಸ್ಟಮರ್ಸ್ಗಳು, ಇವ್ರಿಗೆ ಏನು ಆಫೀಸ್ ಇದೆಯಲ್ಲ, ಆಫೀಸ್ಗೆ ಹೆಚ್ಚೆಚ್ಚು ಕಸ್ಟಮರ್ಸ್ ಬರೋಕ್ಕೆ ಅನುಕೂಲ ಮಾಡಿಕೊಡುವಂಥ ಜಾಗ ಇದು. ಏನಕ್ಕೆ ಅಂತ ಹೇಳಿದ್ರೆ, ನಮಗೀಗ ನಾವು ಎಲ್ಲ ಜಾಗಗಳಲ್ಲೂ ಇಟ್ಟು ನೋಡಿ ಯಾವ ಜಾಗದಲ್ಲಿ ಉತ್ತಮವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಬಿಟ್ಟು ಈ ಜಾಗದಲ್ಲಿ ಟೇಬಲ್ ಹಾಕೊಂಡು ಕೂತ್ಕೊಳ್ಳೋಕೆ ಹೇಳಿದ್ದೀವಿ. ಪೂರ್ವಕ್ಕೆ ಮುಖ ಮಾಡಿ ಕೂರಕ್ಕೆ ಹೇಳಿದ್ದೀವಿ. ಪೂರ್ವಕ್ಕೆ ಮುಖ ಮಾಡಿ ಕೂತಿರ್ತಾರೆ. ಕಸ್ಟಮರ್ಸ್ ಬಂದರೆ ಕೂರ್ತಾರೆ, ಹೆಚ್ಚೆಚ್ಚು ಜನ ಬರ್ತಾರೆ. ಇವರು ಕಸ್ಟಮರ್ಸ್ ಬಂದವ್ರು ಏನೋ ಆಗ್ತಾರೆ ಅಂದರೆ ಪುನಃ ಬೇರೆಯವ್ರನ್ನ ಕಳ್ಸೋಕ್ಕೂ ಅನುಕೂಲ ಮಾಡಿಕೊಡ್ತದೆ ಈ ಜಾಗದಲ್ಲಿ ಕೂತು ನಾವು ವ್ಯವಹರಿಸಿದಾಗ. ಈ ಜಾಗದಲ್ಲಿ ಮೊದಲು ಒಂದು ಆಫೀಸ್ ಮಾಡಿದ್ರು ಸರ್. ಮೊದಲು ಯಾವುದಾದ್ರು ಬಟ್ಟೆ ಅಂಗಡಿ ಇದ್ದಿದ್ದಾ? ಬಟ್ಟೆ ಅಂಗಡಿ ಇತ್ತು. ಬಟ್ಟೆ ಅಂಗಡಿದಾಗ ಏನು ಮಾಡಿದ್ರು ಇವರು, ಫುಲ್ ಓಪನ್ ಹಿಂಗೆ ಮಾಡಿ ಇದನ್ನ ಕ್ಲೋಸ್ ಮಾಡಿಲ್ಲ ಅವರು ಆ್ಯಕ್ಚುಲಿ ಅವರು ಏನು ಮಾಡಿದ್ದಾರೆ ಅಂದರೆ, ಅದು ಹಂಗೆ ಓಪನ್ ಇತ್ತಲ್ಲ, ವಾಯುಮೇಲೆ ಬೆಳೆದಿದ್ದಾಗ ಏನಾಗಿತ್ತು, ಅವರು ಸುಮಾರು ಲಾಸ್ ಆಗಿ ಇದನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು. ಅದಾದಮೇಲೆ ಇನ್ನೊಂದು ಬಂತ, ಯಾವುದು ಫ್ಯಾಬ್ರಿಕೇಷನ್ ಅಂತ ಬಂದಿದ್ದು. ಅವರು ಅಷ್ಟೇ, ಅವರು ಏನು ಮಾಡಿದ್ದಾರೆ, ಯಾರಿಗೂ ತೋರಿಸಿಲ್ಲ, ಏನು ಮಾಡಿಲ್ಲ, ಕಂಟಿನ್ಯೂಟಿ ಇತ್ತಂತ ಹಂಗೆ ಮಾಡಿದ್ದಾರೆ. ಅವರು ಅಷ್ಟೇ ಇಲ್ಲಿ ಬಂದಮೇಲೆ ಅವರು ಸುಮಾರು ಲಾಸ್ ಅನುಭವಿಸ್ಬಿಟ್ಟು ಅವರೂ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಈ ರೀತಿ ಆಗಬಾರ್ದು, ಸಮಸ್ಯೆಗಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನ ಸಪ್ರೇಟ್, ಅದೊಂದು ಸಪ್ರೇಟ್ ರೂಮ್ ಆಯಿತು, ಇದು ಸಪ್ರೇಟ್ ಮಾಡಿಬಿಟ್ಟು ಮಾಡಿಸಿದ್ದು. ಹಿಂಗೆ ಮಾಡಿದಾಗ ಏನಾಗುತ್ತೆ, ನಮಗೆ ಸ್ಕ್ವಯರ್ ಸಿಗ್ತದೆ. ಸ್ಕ್ವಯರ್ ಸಿಕ್ಕಿದಾಗ ನಮ್ಗೆ ಅನುಕೂಲ ಆಗುತ್ತೆ.
ನಮಗೆ ಪ್ರಾಬ್ಲಮ್ಗಳು ಆಗಲ್ಲ. ಈ ರೀತಿ ಏನಾದರೂ ಪ್ರಾಬ್ಲಮ್ಗಳು ಸಮಸ್ಯೆಗಳಿದ್ದಾಗ ನಿಮಗೆ ತಿಳಿದಿರೋರಿದ್ರೆ ಹತ್ರದವರಿದ್ದರೆ ಅವ್ರಿಗೆ ತೋರಿಸ್ಬಿಟ್ಟು ಮಾಡಿಸ್ಕೊಳ್ಳಿ. ಸುಮ್ಮನೆ ನಾವೀಗ ಲಕ್ಷಾಂತರ ರೂಪಾಯಿ ಈಗೇನೋ ಒಂದು ಆಫೀಸ್ ಮಾಡಬೇಕು, ಒಂದು ಏನೇ ಒಂದು ಅಂಗಡಿ ಇಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕೇ ಬೇಕಲ್ವಾ. ನಾವು ಒಂದು 10 ರೂಪಾಯಿ ಬಂಡವಾಳ ಹಾಕೋದು, ಅದರಲ್ಲೇ 10 ರೂಪಾಯಿ ನಮ್ಮದು ಬಂಡವಾಳ ಅಲ್ಲದೇ ಒಂದು 2 ರೂಪಾಯಿನಾರು ಒಂದು 5 ರೂಪಾಯಿನಾರು ಅಟ್ಲೀಸ್ಟ್ 1 ರೂಪಾಯಿನ ಲಾಭ ಮಾಡಬೇಕು ಅಂತ ಇವ್ರು ಹಾಕಿದ 10 ರೂಪಾಯಿನೂ ಕಳ್ಕೊಂಡು ಆ ಜೊತೆಗೆ ಇನ್ನು 10 ರೂಪಾಯಿ 20 ರೂಪಾಯಿ ಸಾಲ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಗಬಾರ್ದು. ಈ ಉದ್ದೇಶಕ್ಕೆ ನಾವು ಏನು ಹೇಳ್ತಿದ್ದೀವಿ ಅಂದರೆ, ನಮ್ಮ ಹಣೆ ಬರ ನಮ್ಮ ಟೈಮು ಚೆನ್ನಾಗಿರೋರಿಗೆ ಏನಾಗುತ್ತೆ, ಯಾವುದು ಪ್ರಾಬ್ಲಮ್ ಆಗಲ್ಲ, ಯಾವುದು ಸಮಸ್ಯೆಗಳಾಗಲ್ಲ, ಚೆನ್ನಾಗೇ ಇರ್ತೀವಿ ನಾವು. ಅದರಲ್ಲಿ 100ಕ್ಕೆ ಒಂದು 5% ಮಾತ್ರ ಆ ರೀತಿ ವರ್ಕ್ ಆಗೋಂಥದ್ದು ನಾವು ನೋಡಿದಿರಂಗೆ. ಇನ್ನು ಬಾಕಿ ಎಲ್ಲ ಏನಾಗುತ್ತೆ ಅಂದರೆ, ನಾವು ದಶಾಭುಕ್ತಿಗಳು ಹಣೆ ಬರ ಏನಾಗ್ತದೆ ಹಂಗೆ ನಮ್ಮ ಹಣೆ ಬರ ಈಗ ಚೆನ್ನಾಗಿರೋರಿಗೆ ಚೆನ್ನಾಗಿರ್ತೀವಿ, ಚೆನ್ನಾಗಿ ವ್ಯವಹಾರ ಆಗ್ತಾ ಇರ್ತದೆ. ನಮ್ಮ ಮನೆಗಳಲ್ಲೂ ಅಷ್ಟೇ ವಾಸ್ತುಗಳು ಚೆನ್ನಾಗಿಲ್ಲ ಅಂದಾಗಲೂ ಅಲ್ಲೂ ಮನೇಲಿ ವ್ಯವಹಾರ ನಡ್ಕೊಂಡು ಚೆನ್ನಾಗಿ ಹೋಗ್ತಾ ಇರ್ತದೆ. ನಮ್ಮ ದಶಾಭುಕ್ತಿ ಚೇಂಜಸ್ ಆದಾಗ, ಲಾಸ್ಟ್ ಕಾಂಬಿನೇಷನ್ ಅಂತ ಯಾವ್ದಾದ್ರು ದಶಾಭುಕ್ತಿಗಳು ಬಂದಾಗ ಅಲ್ಲೇನಾಗುತ್ತೆ, ಇಂಥವು ಪ್ರಾಬ್ಲಮ್ ಸಮಸ್ಯೆಗಳಿದ್ದಾಗ ಏನಾಗುತ್ತೆ, ನಾವು ದಾರಿ ಹೋಗ್ಬೇಕಾದ್ರೆ ನಮ್ಮ ಟೈಮ್ ಕೆಟ್ಟಾದಾಗ ಇದು ಹಗ್ಗನೂ ಸಮೇತ ಹಾವಾಗುತ್ತೆ. ನಮಗೆ ಒಂದು ಹುಲ್ಕಡ್ಡಿ ಎಡಿಗೆ ಬಿದ್ದುಬಿಟ್ಟು ತಲೆ ಹೊಡ್ಕೊಳ್ಳೋರು ಇರೋರೆ, ಇಲ್ಲ ಮಾಮೂಲಿ ಸುಮ್ಮನೆ ಯಾವುದು ದೊಡ್ಡ ಕಲ್ಲು ಮೇಲೆ ಹತ್ತು ಇದು ಮಾಡ್ಕೊಂಡು ಹೋದ್ರು, ಯಾವ್ದು ಬೆಟ್ಟ ಕೂಡ ಹತ್ತಿದ್ರು ಬೀಳದಿರೋರು ಸುಮ್ಮನೆ ಚಿಕ್ಕ ಕಲ್ಲು ಎಡಿಗೆ ಬಿದ್ದು ತಲೆ ಹೊಡ್ಕೊಂಡು ಹಾಸ್ಪಿಟಲ್ ಸೇರ್ಕೋಬೇಕಾಗುತ್ತೆ. ಆ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಏನಾಗುತ್ತೆ, ನಾವು ವಾಸ್ತುನ ಇದರಲ್ಲಿ ಸರಿ ಇಲ್ಲ ಅಂತ ಹೇಳಿದಾಗ ಅವೆಲ್ಲ ಆ್ಯಡ್ ಆಗಿ ಏನಾಗುತ್ತೆ, ನಮಗೆ ಲಾಸ್ ಮಾಡೋಕ್ಕೆ, ಪ್ರಾಬ್ಲಮ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇವೆಲ್ಲವ ನಮ್ಮ ತಳ್ಳಿಬಿಡ್ತವೆ, ಪಾತಾಳಕ್ಕೆ ತಳ್ತವೆ. ಈ ರೀತಿ ಪ್ರಾಬ್ಲಮ್ಗಳು ಆಗಬಾರ್ದು. ಈಗ ನಮ್ಮ ವಿಡಿಯೋ ನೋಡಿ ನೀವು ಚೇಂಜ್ ಮಾಡಿಸ್ಕೋಬೇಕಂದ್ರೆ ಮಾಡ್ಕೊಳ್ಳಿ. ಯಾರಾದರೂ ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ಗಳು ಸಮಸ್ಯೆಗಳಿದ್ರೆ ಈಗಲೂ ಏನಿಲ್ಲ, ಆಫೀಸಲ್ಲಿ ಸ್ಕ್ವೇರ್ ಇರ್ತದೆ, ನೀವು ಕೂತ್ಕೊಳ್ಳೋಂಥ ಕೆಲಸ ಮಾಡೋಂಥ ಜಾಗನ ಚೇಂಜ್ ಮಾಡ್ಕೊಂಡು ನೋಡಿ. ಹೌದು ಇವ್ರು ಹೇಳಿ ಜಾಗದಲ್ಲಿ ವರ್ಕ್ ಆಗುತ್ತೆ ಅಂದರೆ ವರ್ಕ್ ಆಗುತ್ತೆ 100%. ಈ ರೀತಿ ಈಗ ಅವ್ರು ಏನೂ ಕೆಲಸ ಮಾಡ್ತಾ ಇಲ್ಲ, ಒಬ್ಬೊಬ್ಬರು ಆರಾಮಾಗಿ ದುಡ್ಡು ಮಾಡ್ತಾವ್ರೆ, ಚೆನ್ನಾಗವ್ರೆ, ನಾವು ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಾ ಇದ್ದೀವಿ. ಬೆಳಿಗ್ಗೆ ಸಂಜೆವರೆಗೆ ಡೆಡಿಕೇಶನ್ ಹಾಕೋದು ಕೆಲಸನೇ ಮಾಡ್ತಾ ಇದ್ದೀವಿ, ಅವ್ರಿಗೆ ಹೆಚ್ಚು ಕೆಲಸ ಮಾಡ್ತಾರೆ, ಆದರೂ ನಮಗೆ ದುಡ್ಡು ಬರ್ತಾ ಇಲ್ಲ, ಬರೀ ಕಸ್ಟಮರ್ಸ್ ಬರ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾವು ನೀಚ ಸ್ಥಾನದಲ್ಲಿ ಕೂತ್ಕೊಂಡು ವ್ಯವಹರಿಸ್ತಾ ಇರ್ತೀವಿ. ಆಗ ಆ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ನಮ್ಗೆ ಆಗುತ್ತೆ. ಈ ರೀತಿ ಆದಾಗ ನಮ್ಗೆ ಏನಾಗುತ್ತೆ ಅಂದರೆ, ಅವರು ಉಚ್ಚ ಸ್ಥಾನದಲ್ಲಿ ಕೂತ್ಬಿಟ್ಟಿರ್ತಾರೆ. ಹಂಗಾಗಿ ಅವರಿಗೆ ಹುಡುಕ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಬೇಡ ಅಂದ್ರೆ ಅವ್ರು ಎಲ್ಲೋದ್ರು ಬರಲ್ಲ, ಫೋನ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ ನಿಮ್ಮ ಹತ್ರನೇ ಕೆಲಸ ಮಾಡಿಸ್ಕೊತೀವಿ ಅಂತ ಹೇಳ್ತಾರೆ. ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಆಗಬಾರ್ದು. ನಾವು ಉಚ್ಚ ಸ್ಥಾನದಲ್ಲಿ ಕೂತು ವ್ಯವಸ್ಥೆಗೆ ಏನಾಗುತ್ತೆ ಅಂದರೆ ಅದು ನಮಗೆ ಪ್ಲಸ್ ಪಾಯಿಂಟ್ ಆಯ್ತಾ ಬರುತ್ತೆ. ಹೋಗ್ತಾ ಈಗ 10 ರೂಪಾಯಿ ಲಾಭದಲ್ಲಿ 20, 30, 40 ಹಂಗೆ ಏನಾಗುತ್ತೆ, ನೆಕ್ಸ್ಟ್ ಕಸ್ಟಮರ್ಸ್ಗಳು ಜಾಸ್ತಿಯಾಗಿ ಬಿಸ್ನೆಸ್ಸು ಅಪ್ ಆಗ್ತಾ ಬರ್ತಾ ಇರ್ತದೆ ನಮಗೆ. ಈ ರೀತಿ ವಾಸ್ತು ಪ್ರಕಾರ ವಾಸ್ತು ಇರೋಂಥ ಉಚ್ಚ ಸ್ಥಾನಗಳನ್ನ ಕೂರಿಸಿ ವ್ಯವಹರಿಸಬೇಕು. ನೀಚ ಸ್ಥಾನದಲ್ಲಿ ಕೂತಿದ್ರೆ ಚೇಂಜಸ್ ಮಾಡ್ಕೊಳ್ಳಿ. ಏನಾರಿದ್ರೆ ಯಾರಾಗಿದ್ದರೆ ಫ್ರೆಂಡ್ಸ್ಗಳಿಗೆ ಇದು ಮಾಡಿ. ಇಲ್ಲಿ ನಮ್ಮ ಆಫೀಸಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಮತ್ತು ಸರ್ವೆ ಏನಾದ್ರು ಇದ್ದರೆ ಫೋನ್ ಮಾಡಿ. ಕುಶಾಲನಗರ ಸುತ್ತಮುತ್ತ ಯಾವ್ದಾರು ಇದ್ದರೆ ಸರ್ವೆ ಅಂತ ಹೇಳಿದ್ರೆ ಫೋನ್ ಮಾಡ್ಕೊಬೋದು ಅವ್ರಿಗೆ. ಆಮೇಲೆ ರಿಯಲ್ ಎಸ್ಟೇಟು ಸಿಗುತ್ತೆ, ಫ್ಯಾಬ್ರಿಕೇಷನ್ನು ಈ ರೀತಿ ಎಲ್ಲ ಮಾಡಿಸ್ಕೊಡ್ತಾರೆ. ಅವ್ರ ನಂಬರನ್ನು ನಾನು ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ರೀಸನಬಲ್ ರೇಟಲ್ಲೇ ಮಾಡಿಕೊಡ್ತಾರೆ. ಈ ರೀತಿ ಆಫೀಸ್ನ ನಾವು ಮಾಡ್ಕೋಬೇಕು. ಉಚ್ಚ ಸ್ಥಾನದಲ್ಲಿ ನಾವು ಕೂತು ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಈಗ ಹೊಸ್ದಾಗಿ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೂ ಲೈಕ್ ಮಾಡಿ. ಯಾರಾದರೂ ಈ ರೀತಿಗೆ ಆಫೀಸ್ ಮಾಡ್ತಾಯಿದ್ರೆ, ವಾಸ್ತು ಏನೋ ಸಲಹೆ ಬೇಕಾದಾಗ ನಮ್ಗೆ ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಸೈಟ್ ವಿಸಿಟ್ ಮಾಡಿಕೊಡ್ತೀವಿ, ವಾಸ್ತು ಸಲಹೆ ಕೊಡ್ತೀವಿ. ಇಲ್ಲ ನಾವೇ ಚೇಂಜಸ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ನೀವೇ ಚೇಂಜಸ್ ಮಾಡ್ಕೋಬೋದು. ನೋಡಿ ವೀಡಿಯೋ ನೋಡಿ ಚೇಂಜಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈ ರೀತಿ ಏನೇ ಆದರೂ ನಮ್ಮ ಹಣೆ ಬರ ಚೆನ್ನಾಗಿರೋರಿಗೆ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲದಾಗ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ನಾವು ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡು ವ್ಯವಹರಿಸಿದಾಗ ಯಾವುದೂ ಸಮಸ್ಯೆ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.